ನಾರಾಯಣ, ತುಂಬಾ ದಿವಸದಿಂದ ನನಗೆ ನಿನ್ಮೇಲೊಂಥರ ಇದು ಇದು ಅಂದ್ರೆ ಅದೇ ಇದು ಒಂದೇ ಒಂದ್ಸಲ ನೀನ್ ತಪ್ಕೊಂಡು ಮುಚ್ಕೊಡ್ಬೇಕು ಅನ್ಸುತ್ತೆ ಕಣ. ಸುತ್ತಲೂ ಯಾರು ಇಲ್ಲ, ನಾವಿಬ್ರೇ. ನೀನಾಗ್ ಬಂದ್ಯೋ ಸರಿ, ಇಲ್ಲಾಂದ್ರೆ ಎಲ್ಲಾರು ಮೂಲೆಗೆ ಎತ್ಕೊಂಡು ಹೋಗ್ಬಿಡ್ತೀನಿ. ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆಲ್ಲ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ. ನನ್ನ ಸಬ್ಜೆಕ್ಟ್ನಲ್ಲಿ ನೀವು ಎಷ್ಟರ ಮಟ್ಟಿಗೆ ಪ್ರಿಪೇರ್ ಆಗಿದ್ರಿ ಅನ್ನೋದು ಚೆನ್ನಾಗಿ ನನಗೆ ಗೊತ್ತಿದೆ. ಆದ್ರೂ ಕೆಲವು ಸಿಂಪಲ್ ಕ್ವಶನ್ಸ್ ಕೇಳೋದಕ್ಕೋಸ್ಕರ ಈ ಸ್ಪೆಷಲ್ ಕ್ಲಾಸ್ ತಗೊಂಡಿದ್ದೀನಿ. ಮೊದಲನೇದಾಗಿ, ನೀನು ಮನುಷ್ಯನ ಹೃದಯ ಮನುಷ್ಯನ ದೇಹದ ಯಾವ ಭಾಗದಲ್ಲಿರುತ್ತೆ? ಎಡಭಾಗದಲ್ಲಿ. ವೆರಿ ಗುಡ್, ಸಿಟ್ ಡೌನ್. ಎರಡನೇದಾಗಿ, ನೀನು ಮನುಷ್ಯನ ಹೃದಯದ ಗಾತ್ರ ಎಷ್ಟು? ಆಯಾ ಮನುಷ್ಯ ಮುಷ್ಟಿ ಗಾತ್ರ. ವೆರಿ ಗುಡ್, ವೆರಿ ಗುಡ್, ಸಿಟ್ ಡೌನ್. ಮುಖ್ಯವಾದ ಪ್ರಶ್ನೆ ನಾನು ನಿನ್ನ ಹತ್ರನೇ ಕೇಳಬೇಕು. ನೀನೊಂದು ಮೊಲಾನ್ ಕೊಂದಾಕದಿಯಲ್ಲ, ಅದ್ರ ಆಯುಸ್ಸೆಷ್ಟು ಗೊತ್ತಾ? ನಮ್ಗೇನ್ರಿ ಗೊತ್ತು? ಗೊತ್ತಿಲ್ಲ? ಇನ್ನೇನ್ ಗೊತ್ತಿದ್ಯೋ ನಿನ್ಗೆ? ಕಂಡದನ್ನೆಲ್ಲ ಹಾಳು ಮಾಡೋದು ಗೊತ್ತೇನ್ರೋ? ಕಂಡವ್ರ ಮೇಲೆಲ್ಲ ಗೂಂಡಾಗಿರಿ ಮಾಡೋದು ಗೊತ್ತೇನ್ರೋ? ಶಟ್ ಅಪ್! ಪ್ರೊಫೆಸರ್ಸ್ ಅಂದ್ರೆ ಜೋಕರ್ಸ್ ಅಂತ ತಿಳ್ಕೊಂಡಿದ್ರೇನ್ರೋ? ನಮ್ಮ ಕಾಲದಲ್ಲಿ ವಿದ್ಯೆ ಕೊಡೋ ಗುರುನ ಗುರುದೇವೋಭವ ಅನ್ಕೊಂಡಿದ್ವಿ. ಆದ್ರೆ ನೀವು ಅವ್ರನ್ನ ಕಾಣ್ತಾ ಇರೋ ದೃಷ್ಟಿ ಏನು? ವಿದ್ಯೆ ಕೊಡೋ ಗುರುನೇ ಬೆಲೆ ಕೊಡಕ್ ಆಗ್ಲಿಲ್ಲ ಅಂದ್ರೆ ನೀವೆಲ್ಲ ಕಾಲೇಜ್ ಯಾಕ್ರೋ ಬರ್ತೀರಿ, ಇಡಿಯಟ್ಸ್? ಏಯ್ ಏಯ್, ಇಳಿಯ ಕೆಳಗೆ. ಕೋಳಿ ಬಳಿ ಸುಟ್ಟಂಗ್ ಸುಟ್ಟಾಕ್ಬಿಟ್ಟೇನು? ಏಯ್, ನೀವೆಲ್ಲ ನನ್ಗೆ ಬೆಲೆ ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇಲ್ಲ. ಆದ್ರೆ ನಾನು ಪ್ರೀತಿಯಿಂದ ಸಾಕಿದ ಪ್ರಾಣಿಗಳನ್ನೆಲ್ಲ ಕೊಂದು ಹಾಕ್ಬಿಟ್ರಲ್ರು. ನಾನು ಕಷ್ಟಪಟ್ಟು ಕಲೆಕ್ಟ್ ಮಾಡಿದ ಎಲ್ಲಾ ಲ್ಯಾಬ್ ಎಕ್ವಿಪ್ಮೆಂಟ್ಸ್ಗಳನ್ನು ಹಾಳು ಮಾಡ್ಬಿಟ್ರಲ್ರು. ಇದರಿಂದ ನಿಮ್ಗೆ ಏನ್ರೋ ಸಿಕ್ತು? ಖುಷಿ ಸಿಕ್ತೇನ್ರೋ? ಈಗ ನಿಮ್ಮನ್ನೆಲ್ಲ ಇದೇ ಕ್ಲಾಸ್ ರೂಮ್ನಲ್ಲಿ ಕೊಂದು ಹಾಕ್ಬಿಟ್ರೆ ನನಗೂ ಒಂದ್ ರೀತಿ ಖುಷಿ ಸಿಗುತ್ತೆ. ಈಗ ನಿಮ್ಮ ಅಪ್ಪನ ದುಡ್ಡು, ನಿಮ್ಮೆಲ್ಲಾ ಶ್ರೀಮಂತಿಕೆಗಳ ಕೊಬ್ಬು, ಇದ್ಯಾವುದೂ ನಿಮ್ಮನ್ನ ಕಾಪಾಡೋದಕ್ಕೆ ಬರೋದಿಲ್ಲ ಕಣ್ರೋ. ಇದೇ ಕ್ಲಾಸ್ ರೂಮ್ನಲ್ಲಿ ನಿಮ್ಮನ್ನೆಲ್ಲ ಸುಟ್ಟು ಹಾಕ್ಬಿಟ್ಟು ಕಾಲೇಜ್ ಎಕ್ಸ್ಟೀರಿಯರ್ ನಿಮ್ಮನ್ನೆಲ್ಲ ಹೂತು ಹಾಕ್ಬಿಡ್ತೀನಿ. ಆಗ ನನಗೂ ಒಂಥರ ಖುಷಿ ಸಿಗುತ್ತೆ. ಈ ಕಾಲೇಜ್ನಲ್ಲಿ ನಿಮ್ಮಿಂದ ಹಿಂಸೆ ಪಟ್ಟ ಎಷ್ಟೋ ಜನ ವಿದ್ಯಾರ್ಥಿಗಳು, ನನ್ನಂತ ಪ್ರೊಫೆಸರ್ಗಳು ಎಷ್ಟೊಂದು ದುಃಖ ಪಟ್ಟಿದೀವಿ. ನಿಮ್ಮ ಸಮಾಧಿಗಳ ಮೇಲೆ ನಾವೆಲ್ಲ ಸಂತೋಷ ಪಡ್ತೀವಿ ಕಣ್ರೋ, ಸಂತೋಷ ಪಡ್ತೀವಿ. ಸಮಾಧಾನ ಮಾಡ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೀ ಸರ್, ಯು ಆರ್ ಅಂಡರ್ ಅರೆಸ್ಟ್. ಮಿಸ್ಟರ್ ಸಂತೋಷ್, ನಿಮ್ಗೆ ಪ್ರಾಣಿಗಳ ಮೇಲೆ ತುಂಬಾ ಪ್ರೀತಿ. ಅದೇ ನಿಮ್ಮ ಎಮೋಷನ್ಗೆ ಕಾರಣ ಆಯ್ತು. ಅತಿಯಾದ ಪ್ರೀತಿ ಯಾವಾಗಲೂ ದುಃಖ ತರುತ್ತೆ. ಅದಕ್ಕೆ ಲಿಮಿಟ್ ಆಗಿರ್ಬೇಕು. ಓಕೆ, ಫರ್ಗೆಟ್. ಬನ್ನಿ ಸಂತೋಷ್, ಬನ್ನಿ. ನೋಡಿದ್ರ ಮಿಸ್ಟರ್ ಸಂತೋಷ್, ನಿಮ್ಮ ಪ್ರೀತಿಯ ಪಾರಿವಾಳ, ಮೊಲ, ಗಿಣಿ, ನಿಮ್ಮ ಪ್ರಯೋಗಶಾಲೆ ಇಷ್ಟ ಆಯ್ತಾ? ರಾಜ್, ಅರೆ, ಇದು ನನ್ನ ಪರ್ಸು. ನಿನ್ ಕೈಗೆ ಹೇಗೆ ಸಿಕ್ತು? ನಿನ್ನೆ ಕ್ಲಾಸ್ ರೂಮ್ನಲ್ಲಿ ಪ್ರೊಫೆಸರ್ನ ಹೋಲ್ಡ್ ಮಾಡುವಾಗ ಜೇಬಿನಿಂದ ಬಿತ್ತು. ಥ್ಯಾಂಕ್ ಯು. ಅಷ್ಟೇನಾ? ಥ್ಯಾಂಕ್ ಯು ವೆರಿ ಮಚ್. ಇಷ್ಟೇನಾ? ಓ, ಥ್ಯಾಂಕ್ಸ್ ಅ ಲಾಟ್. ವಯಸ್ಸಿಗೆ ಬಂದ ಒಂದು ಹುಡುಗಿಗೆ ಮೀಸೆ ಬಂದೊಬ್ಬ ಹುಡುಗ ಇಷ್ಟೇನ ಕೊಡಕ್ ಸಾಧ್ಯ? ಅಟ್ಲೀಸ್ಟ್ ಒನ್ ಕಿಸ್.
ಎಲ್ಲವಳು ಬೇಗ ಬಾರೆ. ನಿನ್ ಹೆರಿಗೆ ಆಗ್ತಿದ್ಯೇನೆ ಅಲ್ಲೇ? ಅಯ್ಯೋ ತಡ್ಕೊಳಕ್ ಆಗ್ತಿಲ್ಲ, ಬೇಗ ಬಾರೆ. ನನಗ್ ಕಡ್ಲೆಬೇಳೆ ವಡೆ ಕೊಡ್ಬೇಡ ಅಂತ ಬಡ್ಕೊಂಡೆ, ಕೇಳಿದ್ಯಾ ನೀನು? ಈಗ ನೋಡು ಕಿತ್ಕೊಂಡು ಹೋಗ್ತಾ ಇದೆ. ಅಯ್ಯೋ ಅಮ್ಮ. ಏನಮ್ಮ ಅದು ಗಲಾಟೆ? ನೋಡಿ ಸರ್, ಯಾರೋ ಒಳಗಡೆ ಹೋಗಿದ್ದಾರೆ. ಹೆಚ್ಚು ಕಮ್ಮಿ ಅರ್ಧ ಗಂಟೆ ಆಯ್ತು, ಇನ್ನೂ ಬಂದೇ ಇಲ್ಲ. ಬೇಗ ಬಾರೆ. ಲೇಡೀಸ್ ಬಾತ್ರೂಮ್ ಅಲ್ಲಿ ನಿನಗೇನ್ ಕೆಲಸ? ಇದೇನ್ ಕಾಲೇಜು ಅನ್ಕೊಂಡ್ಯಾ, ಲಾಡ್ಜ್ ಅನ್ಕೊಂಡ್ಯಾ? ಸ್ವಲ್ಪ ಡಿಸಿಪ್ಲಿನ್ ಬೇಡ? ರೇ, ಅದೆಲ್ಲ ನಿಮ್ಗೆ ಯಾಕ್ರಿ? ನಾನು ಯಾವ ಜೊತೆ ಬೇಕಾದ್ರೂ ಇರ್ತೀನಿ, ನಿಮ್ಮ ಹೆಂಡತಿ ಜೊತೆ ಇರ್ಲಿಲ್ವಲ್ಲ. ನನಗೆ ಸಂಗೀತ ಮಾತ್ರ ಹೇಳ್ಕೊಡಕ್ ಬರುತ್ತೆ ಅಂತ ಅನ್ಕೋಬೇಡ. ಸಮಯ ಬಂದ್ರೆ ನಿನ್ನಂತ ಪೊರ್ಕಿಗಳನ್ನ ಜಡ್ದು ಬಿಡ್ತೀನಿ ರಾಸ್ಕಲ್. ದೀಪಾ, ಒಂದ್ ಲೋಟ ಕಾಫಿ ಕೊಡು. ದೀಪಾ, ನಾಳೆ ನಾಳಿದ್ದು ಕಾಲೇಜಿಗೆ ರಜಾ. ನಿಮ್ಮ ಅಮ್ಮನ ಮನೆಗೆ ಹೋಗ್ಬೇಕು ಅಂತಿದ್ಯಲ್ಲ, ನಾನು ಜೊತೆಲೇ ಬಂದ್ಬಿಡ್ತೀನಿ. ಅವರಿಗೂ ಒಂಥರ ಸಮಾಧಾನ ಆಗುತ್ತೆ. ಏನಂತೀಯ? ಏನಿನ್ ನಾನು ಮಾತಾಡ್ತಾನೆ ಇದ್ದೀನಿ, ಸುಮ್ಮನೆ ಇದೆಯಲ್ಲ. ದೀಪಾ, ದೀಪಾ, ದೀಪಾ ಎಲ್ಲಿ ಹೋದ್ಲಿವಳು? ದೀಪಾ, ಸರ್, ನಿಮ್ ಮಿಸ್ಸಸ್ ಲ್ಯಾಬಲ್ಲಿ ಇದ್ದಾರೆ. ಹೇಗೆ ಬಂದೆ? ನಮ್ಮನೆ ಎದುರುಗಡೆ ಪಾಟ್ಸ್ ಎಲ್ಲ ಒಡೆದು ಹಾಕಿದ್ರಲ್ಲ, ಆ ಹುಡುಗರು ರೀ ಪ್ರೊಫೆಸರ್, ಇನ್ ಮುಂದೆ ಆದ್ರೂ ನಮ್ ತಂಟೆಗೆ ಬರಬೇಡಿ. ಒಂದು ವೇಳೆ ಬಂದ್ರೆ ನಿಮ್ಮ ಹೆಂಡತಿ ಹೊಟ್ಟೆಲಿರೋ ಮಗು ಜೀವಂತವಾಗಿ ಸೂರ್ಯನ ಬೆಳಕು ನೋಡಲ್ಲ ಪ್ರೊಫೆಸರ್. ಬಿ ಕೇರ್ಫುಲ್. ಹೋಗ್ಬೇಡಿ ಅಂದ್ರೆ ನನ್ ಮಗುಗೋಸ್ಕರ ಆದ್ರೂ ಹೋಗ್ಬೇಡಿ.
ಯಾಕೆ ಅವಳನ್ನ ಹೊಡೆದೆ? ಮತ್ತಿನ್ನೇನು ಕ್ಲಾಸ್ನಲ್ಲಿ ಏನು ಹುಡುಗಾಟ? ಸಮಯ ಸಂದರ್ಭ ಒಂದು ಗೊತ್ತಿಲ್ಲ. ಅವಳದೇನು ತಪ್ಪಿಲ್ಲ ಕಣೋ, ಎಲ್ಲ ಆ ಶಶಿ ಗ್ರೂಪ್ನವರೇ ಮಾಡಿದ್ದು. ಪಾಪ ಸುಮ್ನೆ ಅವಳನ್ನ ಹೊಡೆದ್ಬಿಟ್ಟೆಲ್ಲೋ. ಅವಳೆಷ್ಟು ನೊಂದ್ಕೊಂಡಿಳೆ ಗೊತ್ತಾ? ಈ ಕಾಲೇಜ್ನಲ್ಲಿ ಒಂದಿನ ಅವಳ ಕಣ್ಣಿಂದ ನೀರು ಬಂದು ನಾವ್ ಯಾರು ನೋಡಿರ್ಲಿಲ್ಲ. ಅಳಿಸ್ಬಿಟ್ಟಿಲ್ಲ ಸುಮ್ನೆ ಅವಳನ್ನ. ಇನ್ನೇನು ಯೋಚನೆ ಮಾಡ್ತಾ ಇದ್ಯಾ? ಅವಳ ಹತ್ರ ಹೋಗಿ ಕ್ಷಮೆ ಕೇಳು. ಐ ಆಮ್ ಸೋ ಸಾರಿ. ನೀವೇನು ವರಿ ಮಾಡ್ಕೋಬೇಡಿ, ನಾನ್ ನೋಡ್ಕೋತೀನಿ. ಏನಮ್ಮ ಜ್ಯೋತಿ, ಎಲ್ಲಿಗೆ ಹೊರಟ ಇಷ್ಟೊತ್ತಲ್ಲಿ? ನನ್ನ ಫ್ರೆಂಡಿಗೆ ನೋಟ್ಸ್ ಕೊಟ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ. ಅಲ್ಲಮ್ಮ, ಗಂಟೆ 8 ಆಯ್ತು. ಇಷ್ಟೊತ್ತಲ್ಲಿ ಎಂತ ಶಾಪಿಂಗು? ಇವತ್ ಬೇಡ, ನಾಳೆ ಹೋಗು. ಅಣ್ಣ, ಪ್ರೀತಿ ನನ್ಗೋಸ್ಕರ ಕಾಯ್ತಾ ಇರ್ತಾಳೆ. ನೀನ್ ಸೀರಿಯಸ್ ಆಗಿದ್ ನೋಡಿ ನಂಗೆ ಗಾಬರಿ ಆಗ್ಬಿಟ್ಟಿತ್ತು ಕಣೆ. ಇದನ್ನೇ ಎಲ್ಲಿ ಬೆಳೆಸ್ಕೊಂಡ್ ರಂಪ ಮಾಡ್ಕೋತೀಯೋ ಅನ್ಕೊಂಡಿದ್ದೆ. ಸದ್ಯ ಕಾಂಪ್ರಮೈಸ್ ಆದಿಯಲ್ಲ. ಯಾಕೆ? ಈ ಪ್ರೇಮಿಗಳು ದೂರ ಆದ್ರೆ ಅವ್ರಿಗಾಗೋ ನೋವಿಗಿಂತ ಅವ್ರ ಫ್ರೆಂಡ್ಸ್ಗಾಗೋ ನೋವೇ ಜಾಸ್ತಿ. ಆದ್ರೆ ಈ ವಿಷಯದಲ್ಲಿ ಯಾರು ವಿಲನ್ ಆಗಿರ್ಬಾರ್ದು ಅಷ್ಟೇ. ಏನೇ ಪುಟ್ಟಂಜಿ, ಕೊಬ್ಬು ಸ್ವಲ್ಪ ಜಾಸ್ತಿ ಆಗಿದೆ. ಕಾಲೇಜ್ ಹೀರೋ ಯಾರು? ನಾವು ಈ ಕಾಲೇಜ್ ಹೀರೋಗಳು. ನಮ್ ಮುಂದೆ ಎಲ್ರು ಝೀರೋ. ಆ ರಾಜು ನಾನು ಹೊಡಿತಾ ಇದ್ರೆ ನಗ್ತೀಯಾ? ಅವ್ ಮುಂದೆ ನನಗೆ ಇನ್ಸರ್ಟ್ ಮಾಡ್ತೀಯಾನೆ? ಇವತ್ ನಿನ್ನ ಹಾಗೇ ಬಿಡ್ತೀನಿ ಅನ್ಕೊಂಡಿದ್ಯಾನೆ? ಕೈ ತೆಗಿ. ತೆಗಿಯೋ ಕೈ ಲೋಫರ್. ನೀನು ತಾಕತ್ತಿದ್ರೆ ನಿನ್ ಪೌರುಷನ ರಾಜು ಮುಂತೋರ್. ಅದ್ ಬಿಟ್ಟು ದಾರಿ ಬರೋ ಹೆಣ್ಮಕ್ಳಿಗೆ ಅಡ್ಡ ಕಟ್ಟಿ ನಿನ್ ಗೊಡ್ಡ ಬೆದರಿಕೆ ಹಾಕ್ತೀಯಾ? ನೀನು ಒಬ್ಬ ಗಂಡ್ಸ. ಲೇಡೀಸ್ ಬಾತ್ರೂಮ್ಗೆ ನೀನ್ ಯಾಕೋ ಬಂದೆ? ನನ್ನ ಗಂಡ್ಸ ಅಂತ ಕೇಳ್ದಲ್ಲ, ಅದನ್ನ ಪ್ರೂವ್ ಮಾಡೋಕೆ. ಬಿಡು ನನ್ನ. ಇಷ್ಟೆಲ್ಲ ಆದ್ಮೇಲೆ ನಾವು ನಿನ್ನನ್ ಬಿಡೋದು ದೊಡ್ಡ ತಪ್ಪು. ನೋಡು, ಬಿಡು. ಜ್ಯೋತಿ, 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 ಜ್ಯೋತಿ.
ಏನ್ ಸರ್ ಈಗಲೂ ಸಾಕ್ಷಿ ಬೇಕಾ ನಿಮಗೆ? ನಾವಿಷ್ಟು ಜನ ಸಾಕ್ಷಿ ಹೇಳ್ತೀವಿ, ಆಕ್ಷನ್ ತಗೊಳಕ್ ದಮ್ಮಿದ್ಯೇನ್ರಿ ನಿಮ್ಗೆ? ಏನಿದು? ರಾಜೀನಾಮೆ. ವಾಯ್? ಯಾವ ಕಾನೂನ ರಕ್ಷಣೆ ಮಾಡ್ಬೇಕು ಅಂತ ಕಾಕಿ ಬಟ್ಟೆ ತೊಟ್ಕೊಂಡು ಅದನ್ನ ಮಾಡಕ್ ನನ್ನಿಂದ ಸಾಧ್ಯ ಆಗ್ತಿಲ್ಲ ಸರ್. ನನ್ನ ಸ್ವಂತ ತಂಗಿಗೆ ನನ್ನಿಂದ ರಕ್ಷಣೆ ಕೊಡಕ್ಕಾಗ್ಲಿಲ್ಲ, ಇನ್ ಬೇರೆಯವ್ರಿಗೆ ಹ್ಯಾಕ್ ಕೊಡ್ಲಿ ಸರ್? ಅಪರಾಧಿಗಳನ್ನ ಆಧಾರ ಸಮೇತವಾಗಿ ಹಿಡ್ಕೊಂಡು ಬಂದ್ರು ಅವ್ರ ಮೇಲೆ ಆಕ್ಷನ್ ತಗೋಬಾರ್ದು ಅಂತ ನಿಮ್ಮಂತ ಅಧಿಕಾರಿಗಳು ಆರ್ಡರ್ ಮಾಡ್ತೀರಾ? ಕರ್ತವ್ಯ ಕಾನೂನನ್ನ 2 ಕಣ್ಣುಗಳು ಅಂತ ತಿಳ್ಕೊಂಡಿದ್ದ ನಾನು ವಿಧಿ ಇಲ್ಲದೆ ವಿಷಚಕ್ರದಲ್ಲಿ ಸಿಕ್ಕಾಕೊಂಡೆ. ಅದ್ರ ಪರಿಣಾಮ ನನ್ನ ತಂಗಿನ ಬಲಿ ಕೊಟ್ಟೆ ಸರ್. ಇನ್ನು ಯಾವ ಸೌಭಾಗ್ಯಕ್ಕೋಸ್ಕರ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಡ್ಯೂಟಿ ಮಾಡ್ಲಿ ಸರ್? ಐ ಕಾಂಟ್ ಸರ್. ಮಿಸ್ಟರ್ ಶಿವಕುಮಾರ್, ಕೆಲವೊಮ್ಮೆ ಕೆಲವೊಬ್ಬರ ಮೇಲೆ ನಾವೇನು ಆಕ್ಷನ್ ತಗೊಳಕ್ಕಾಗಲ್ಲ. ಆಗ ನಮ್ ಕರ್ತವ್ಯಕ್ಕೆ ದ್ರೋಹ ಬಗ್ದಾಗುತ್ತೆ. ಆ 1 ನಿಮಿಷ ಮಾತ್ರ ನಾವು ಹಾಕೊಂಡಿರೋ ಯೂನಿಫಾರ್ಮ್ ಕಡೆ ಗಮನ ಕೊಡಬಾರ್ದು. ಅಂತ ಕೆಲಸ ನನಗೆ ಬೇಕಾಗಿಲ್ಲ ಸರ್. ಗುಡ್ ಬೈ ಟು ಯುವರ್ ಡಿಪಾರ್ಟ್ಮೆಂಟ್ ಸರ್. ಶಿವಕುಮಾರ್, ಐ ಆಮ್ ಸಾರಿ ಸರ್. ಅಮ್ಮ, ಅಮ್ಮ. ನೀವು? ಹೌದಮ್ಮ, ನಾನೇ ಅಮ್ಮ, ಚಿಕ್ಕಣ್ಣ. ಚಿಕ್ಕಣ್ಣರೇ, ಅಮ್ಮ, ಇವತ್ತು ನಿಮ್ಮನ್ನು ನೋಡಿ ನನಗದೆಷ್ಟು ಸಂತೋಷ ಆಗ್ತದೆ ಗೊತ್ತೇನಮ್ಮ. ನಿಮ್ಮನ್ನು ಭೇಟಿ ಆಗ್ಬೇಕು ಅಂತ ಇಷ್ಟು ವರ್ಷ ನಾನು ಶತ ಪ್ರಯತ್ನ ಪಟ್ಟನಮ್ಮ. ಯಾರ ಕಣ್ಣಿಗೂ ಬೀಳದೆ ಎಲ್ರಮ್ಮ ಹೊರಟೋಗಿದ್ರಿ ನೀವು? ಎಲ್ರಿಂದ ದೂರವಾದ ನಾನು ಎಲ್ಲಿದ್ರೇನು ಚಿಕ್ಕಣ್ಣವ್ರೆ. ದೇವ್ರಂತ ಗಂಡ, ಮುತ್ತಿನಂತ ಮಕ್ಕಳು, ಎಲ್ರೂ ದೇವ್ರು ನನ್ನಿಂದ ಕಸ್ಕೊಂಡ್ಬಿಟ್ಟ. ಇಷ್ಟಾದ್ರೂ ಈ ಭೂಮಿ ಮೇಲೆ ನಾನಿನ್ನೂ ಬದುಕಿದ್ದೀನಿ. ಯಾತಕ್ಕೋಸ್ಕರ? ಯಾರಿಗೋಸ್ಕರ? ನಿಮ್ ಮಗನಿಗೋಸ್ಕರಮ್ಮ. ದಯವಿಟ್ಟು ನನ್ನ ಮಗನ್ ಜ್ಞಾಪಿಸ್ಬೇಡಿ. ಅವನ್ ಶವ ಇನ್ನು ನನ್ನ ಕಣ್ಮುಂದೆನೆ ಇದ್ದಾಗಿದೆ. ಆ ಪಾಪಿಗಳು ಅವನ್ನ ಕ್ರೂರವಾಗಿ ಬಲಿ ತಗೊಂಡ್ಬಿಟ್ರು. ಏನಮ್ಮ ನೀವು ಹೇಳ್ತಾ ಇರೋದು? ಹೌದು ಚಿಕ್ಕಣ್ಣವ್ರೆ, ನನ್ ಗಂಡನ ಬಲಿ ತಗೊಂಡ ಆ ನರರಾಕ್ಷಸರ ಗುಂಪು ನನ್ ಮಗ ವಿನೋದನ್ನು ಆಹುತಿ ತಗೊಂಡ್ಬಿಟ್ರು. ನಿಮ್ಗೆ ನಿಮ್ ದೊಡ್ಡ ಮಗನ್ ನೆನ್ಪಿಲ್ವಮ್ಮ? ನೆನೆಸ್ಕೊಂಡೇನ್ ಪ್ರಯೋಜನ? ಅವನು ಅವರಪ್ಪನ ಜೊತೆನೆ ಹೊರಟೋಗ್ಬಿಟ್ನಲ್ಲ. ಇಲ್ಲಮ್ಮ, ಅವನಿನ್ನು ಬದುಕಿದಾನಮ್ಮ. ನನ್ ಮಗ ಬದುಕಿದಾನ? ನಿಮ್ಮ ಮಗ ರಾಜುನ ನಾನ್ ಬೆಳೆಸ್ತಾ ಇದೀನಮ್ಮ. ನಾನ್ ನನ್ ಮಗನ್ ನೋಡ್ಬೇಕಲ್ಲ ಚಿಕ್ಕಣ್ಣವ್ರೆ, ನಾನ್ ನನ್ ಮಗನ್ ನೋಡ್ಬೇಕಲ್ಲ. ನಾನು ಇದಕ್ಕೋಸ್ಕರ ಇಷ್ಟು ವರ್ಷ ಕಾದಿದ್ನಮ್ಮ. ನಿಮ್ಮ ಮಗ ನಿಮ್ಮ ನೋಡ್ಬೇಕು ಅಂತ ಆತುರ್ತಾ ಇದ್ದಾನಮ್ಮ. ನಿಮ್ಮ ಮಗನ ಯಾವ ರೀತಿ ಬೆಳೆಸಿದ್ದೀನಿ ಅಂತ ನೀವೇ ಕಣ್ಣಾರಿ ನೋಡಿಮ್ಮ. ಬನ್ನಿಮ್ಮ, ಬನ್ನಿ. ರಾಜು. ಅಪ್ಪಾಜಿ, ಚೆನ್ನಾಗಿದ್ಯಪ್ಪ? ಯಾಕೋ? ಸದ್ಯ ಇಷ್ಟು ದಿವಸದ ಮೇಲಾದ್ರೂ ನಾನು ನೋಡ್ಬೇಕು ಅನ್ಸ್ತಲ್ಲ ನಿನ್ಗೆ? ಯಾಕೋ ಹಾಗಂತೀಯ? ಮತ್ತೇನೇನು, ನಿನ್ ಬಿಟ್ರೆ ನನ್ಗೆ ಯಾರಿದ್ದಾರೆ? ಯಾಕೋ ಹಾಗೆ ನೋಡ್ತೀಯ? ಅಪ್ಪಾಜಿ, ಯಾವ ತಾಯಿನ ನೋಡ್ಬೇಕು ಅಂತ ದಿನೇ ದಿನೇ ಹಂಬಲಿಸ್ತಿದ್ಯೋ ಅವರೇ ನಿನ್ ತಾಯಿ. ರಾಜು, ಅಮ್ಮ. ರಾಜು, ಅಮ್ಮ. ರಾಜು, 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 ಅಮ್ಮ. ರಾಜು, ರಾಜು, ಅಮ್ಮ. ರಾಜು, ಅಮ್ಮ.
ಅಮ್ಮ, ಯಾಕಮ್ಮ ಇಷ್ಟು ವರ್ಷ ನನ್ ಬಿಟ್ಟು ದೂರ ಇದ್ದೆ? ಒಂದು ಸಲನಾದ್ರೂ ನಿನಗೆ ನಾನು ನೋಡ್ಬೇಕು ಅನ್ಸ್ಲಿಲ್ವೇನಮ್ಮ? ಹಾಗೆಲ್ಲ ಅನ್ಬೇಡಪ್ಪ. ನೀನ್ ಜೀವಂತವಾಗಿರೋ ನಂಬಿಕೆನೆ ನನಗಿಲ್ದೆ ಹೋಗಿತ್ತು. ನಿನ್ನು ನಿಮ್ಮಪ್ಪನ್ನು ಕಳ್ಕೊಂಡು ದಿವಸದಿಂದ ನಾನು ಅನುಭವಿಸ್ತಿರೋ ನೋವು ಅಷ್ಟಿಷ್ಟಲ್ಲ. ಅಮ್ಮ, ವಿನೋದ್ ಇಲ್ಲಮ್ಮ? ಯಾಕಮ್ಮ, ಏನಾಯ್ತು ಅವನ್ಗೆ? ಅವನು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ. ಪಾಪಿಗಳು ಅವನ್ನ ಬಲಿ ತಗೊಂಡ್ಬಿಟ್ರಪ್ಪ. ಯಾರಮ್ಮ ಅವರು? ರಾಜು, 20 ವರ್ಷಗಳಿಂದ ಯಾವ ಸತ್ಯ ನಿನ್ನ ಹತ್ರ ಹೇಳ್ಬೇಕು ಅಂತಿದ್ನೋ ಆ ಸತ್ಯನ ನಾನಿವತ್ತು ಹೇಳ್ತೀನಿ. ಇವತ್ತಿನ MLA ಮೃತ್ಯುಂಜಯ, ಅವತ್ತಿನ ಹಳ್ಳಿಯ ಪಟೇಲ, ಅವನೇ ನಿನ್ ತಂದೆನ ಕೊಂದಿದ್ದು. ಅವನ ಮಕ್ಕಳೇ ಇವತ್ತು ನಿನ್ ತಮ್ಮನ್ನ ಬಲಿ ತಗೊಂಡಿದ್ದು. ರಾಜು, ಈ ಹಾಲ್ಗೆ ಸ್ಟೂಡೆಂಟ್ಸ್ ಬರ್ಬಾರ್ದು ಅಂತ ಗೊತ್ತಿಲ್ಲ? ಗೊತ್ತು ಸರ್. ಇವನ್ ಯಾವ ದೊಡ್ಡ ಮನುಷ್ಯ ಅಂತ ಇಂಥವನ್ನ ಎದುರಿನ ನಿಲ್ಸ್ಕೊಂಡು ನೀವೇನ್ ಮೀಟಿಂಗ್ ಮಾಡ್ತಾ ಇದ್ದೀರಾ? ಶಟಪ್! ನನ್ ಬಾಯಿ ಯಾಕೆ ಸರ್ ಮುಚ್ಚಿಸ್ತೀರಿ? ನನ್ನಂತವ್ರನ್ನ ಬಾಯಿ ಮುಚ್ಚಿಸಿ ಮೂಲೆಯಲ್ಲಿ ಕೂರಿಸಿರೋದ್ರಿಂದನೇ ಇಂಥ ಮನೆ ಹಾಳ್ರು ಎದೆ ಉಬ್ಬಿಸ್ಕೊಂಡು ನಡ್ ರಸ್ತೆಯಲ್ಲಿ ಓಡಾಡ್ತಾ ಇರೋದು. ರಾಜು, ನೀನ್ ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಗೊತ್ತು ತಾನೆ? ಗೊತ್ತು ಮಿಸ್ಟರ್ ಮೃತ್ಯುಂಜಯ. ನೀನ್ ನಮ್ ದೇಶದ ಪಾರ್ಟಿ ನಿಮ್ಮಿದ್ದಾಗೆ ಬಿಟ್ರೆ ಎಲ್ಲಾ ಕಡೆನೂ ಹಬ್ಬಿಡ್ತೀಯ. ನಿನ್ನಂತವ್ರನ್ನ ಬೇರ್ ಸಮೇತ ಕಿತ್ತಾಕ್ಬೇಕು. ನಮ್ ಪಾರ್ಟಿ ಪಾಲಿಸಿನೇ ಹಾಳು ಮಾಡ್ಬಿಟ್ಟಿಯಲ್ಲಪ್ಪ. ನಮ್ಮ ದೇಶದಲ್ಲಿ 72 ಕೋಟಿ ಜನ ನಿನ್ ಹಾಗೆ ಕೂಗಾಡ್ತಿದ್ದಾರೆ. ಅದರಲ್ಲಿ ನಿನ್ನ ಕೂಗು ಕೇಳಿಸಲ್ಲಪ್ಪ. ಯಾಕೆ ಸುಮ್ನೆ ನೀನ್ ಎನರ್ಜಿ ವೇಸ್ಟ್ ಮಾಡ್ಕೋತೀಯ? ನನ್ನ ಕೂಗು ಮುಗಿಲ್ ಮುಟ್ಟಿದೆ ಕಣೋ ಮುಟ್ಟಾಳ. ಇವತ್ ನಿಮ್ಗೊಂದು ಗತಿ ಕಾಣಿಸ್ದೆ, ನಾನಿಲ್ಲಿಂದ ಹೋಗಲ್ಲ. ರಾಜು, ಒಬ್ಬ ಕಾಲೇಜ್ ಸ್ಟೂಡೆಂಟು ಇಷ್ಟು ಕೆಟ್ಟಾಗಿ ಮಾತಾಡ್ತಿದ್ಯಾ? ಯಾವ್ದು ಸರ್ ಕೆಟ್ಟದು? ಕೆಟ್ಟವ್ರ ಮುಂದೆ ಎದೆ ತಟ್ಕೊಂಡು ಮಾತಾಡೋರು ಕೆಟ್ಟವ್ರ? ಕೆಟ್ಟವ್ರು ಮಾಡೋ ಕೆಟ್ಟ ಕೆಲ್ಸಗಳೆಲ್ಲ ನಿಮ್ಗೆ ಒಳ್ಳೇದಾ? ಹೇಳಿ ಸರ್, ಯಾಕೆ ಸುಮ್ಮನೆ ಆಗೋಗ್ಬಿಟ್ರಿ? ಓದೋ ಹುಡುಗರನ್ನ ರಾಜಕೀಯ ಕೆಳೆದು ಅವ್ರ ಭವಿಷ್ಯನೇ ಹಾಳು ಮಾಡ್ತಾ ಇರೋ ಇಂಥ ಕಿರಾತಕರು ನಿಮ್ಗೆ ಒಳ್ಳೆಯವರ? ಹೇಳಿ ಸರ್. ಏನ್ರಿ ನೋಡ್ತಾ ಇದ್ದೀರಿ? ಮೊದಲು ಹೊರಗಡೆ ಕಳಿಸ್ರೆ. ಮುಚ್ಕೊಂಡು ಕೂತ್ಕೊಳ್ಳೋ. ನೀನ್ ಯಾವನೋ ನನ್ನ ಬಗ್ಗೆ ಮಾತಾಡಕ್ಕೆ? ಇವ್ರು ಹಾಕೋ ಇಂಜಿನ್ ಮೂಳೆಗೆ ಜೊಲ್ ಸುರಿಸ್ಕೊಂಡು ಅವರಿಂದ ಬಾಲ ಅಲಾಡಿಸ್ಕೊಂಡು ಅಲ್ಲಿಯ ನಾಯಿ ನೀನು? ರಾಜು, ಒಬ್ಬ ಆಫೀಸರ್ ಎದುರುಗಡೆ ಮಾತಾಡೋ ರೀತಿನ ಇದು. ಇವ್ನೆಂತ ಆಫೀಸರ್ ರೀ? ಇವ್ರನ್ನೆಲ್ಲ ಆಫೀಸರ್ ಮಾಡಿದವ್ರು ಯಾರು? ನಿಮ್ಮಂತವ್ರನ್ನ ಈ ಪದವಿಗೆ ತಂದು ಕೂರಿಸಿದವ್ರು ಯಾರು? ನಮ್ಮಂತ ಪಾಪದ ಜನ. ಆದ್ರೆ ನೀವ್ ನಮ್ಮ ಮೇಲೆ ಮಾಡ್ತಾ ಇರೋದು ದೌರ್ಜನ್ಯ. ಏನ್ರಿ ಪ್ರಿನ್ಸಿಪಾಲ್ ರೇ, ಏನ್ರಿ ಇದು? ವಾಟ್ ಇಸ್ ದಿಸ್? ಇಂಥ ತಲೆಹರಟೆಗಳನ್ನ ನಿಮ್ ಕಾಲೇಜಿನಲ್ಲಿ ಇಟ್ಕೊಂಡು ತಮಾಷೆ ಮಾಡ್ತಾ ಇದ್ರ? ಮೊದ್ಲು ಇವನೇ ಕಾಲೇಜಿಂದ ಡಿಬಾರ್ ಮಾಡಿಸಿ. ಅಂತ ತೊಂದ್ರೆ ನಾನು ನಿಮ್ಗೆ ಕೊಡಲ್ಲ ಸರ್. ಇಂಥ ಕಾಲೇಜ್ನಲ್ಲಿ ಓದಕ್ ನನಗೂ ಇಷ್ಟ ಇಲ್ಲ. ಇವತ್ ನನ್ ಮೇಲೆ ಅಧಿಕಾರ ಮಾಡೋ ಹಕ್ಕು ಯಾರಿಗೂ ಇಲ್ಲ. ನಾನು ಯಾರಿಗೂ ಹೆದರ್ಕೊಳ್ಬೇಕಾಗಿಲ್ಲ. ಟುಡೇ ಐ ಆಮ್ ಅ ಫ್ರೀ ಬರ್ಡ್. ಯಾರನ್ನ ಏನ್ ಬೇಕಾದ್ರೂ ಮಾಡ್ತೀನಿ. ಮಿಸ್ಟರ್ ಮೃತ್ಯುಂಜಯ, ನಿನ್ ಕಣ್ ಮುಂದೆ ನಿನ್ ಮಗನ್ ಬೆಂಡ್ ತೆಗಿತೀನಿ. ತಾಕತ್ತಿದ್ರೆ ಬಿಡಿಸ್ಕೊ ಬಾ. ರಾಜು, ರಾಜು, go and catch him.
ನನಗಿರೋ ಕೋಪಕ್ಕೆ ನಿನ್ನ ಕೊಲೆ ಮಾಡಿದ್ರು ತೀರಲ್ಲ. ಹಾಗೆ ಮಾಡಿದ್ರೆ ನನಗೂ ನಿನಗೂ ಏನ್ ವ್ಯತ್ಯಾಸ ಇರುತ್ತೆ? ಥು! ರಾಜು ರಾಜು ರಾಜ್! ಸರ್, ಈ ದೇಶದ ಬಿಡಬೇಡ. ಹೋಗೋ ಹೋಗೋ. ಬಿಡಲ್ಲ ಸರ್, ಬಿಡಲ್ಲ. ಶಶಿ! ನೋಡ್ದ್ಯಾ ಮೃತ್ಯುಂಜಯ, ನೀನ್ ಮಾಡಿದ ಪಾಪದ ಫಲ ಇವತ್ ನಿನ್ ಮಗನ್ನೇ ಬಲಿ ತಗೊಂತು. ಈಗ ನಿನ್ ಗೊತ್ತಾಯ್ತಾ ಅದ್ರ ಸಂಟ ಏನು ಅಂತ? ನಿನ್ನನ್ನು ಸಾಯಿಸೋದಕ್ಕೆ ಬಿಡೋದಿಲ್ಲ. ನಿನ್ನ ಜೀವನ ಪರ್ಯಂತ ನರಳಿ ನರಳಿ ಸಾಯ್ಬೇಕು. ಯು ಆರ್ ಅಂಡರ್ ಅರೆಸ್ಟ್. ಯಾಕೆ ಸರ್? ಮರ್ಡರ್ ಮಾಡಿದ್ದಕ್ಕೆ. ಮರ್ಡರ್ ಮಾಡಿದ್ರೆ ನಿಮ್ ಕಾನೂನಲ್ಲಿ ಶಿಕ್ಷೆ ಇದೆಯಾ ಇನ್ಸ್ಪೆಕ್ಟರ್? ಇದುವರೆಗೂ ಇವ್ರುಗಳು ಮಾಡಿರೋ ಕೊಲೆಗಳಿಗೆ ನಿಮ್ಮ ಕಾನೂನು ಯಾವ ಶಿಕ್ಷೆ ಕೊಡ್ತು ಸರ್? ಇದೇ ಕಾಲೇಜ್ ಆವರಣದ ಮುಂದೆ ಒಂದು ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಅವಳು ಮೈಗೆ ಬೆಂಕಿ ಹಚ್ಚಿ ಎಲ್ರ ಕಣ್ಣು ಮುಂದೆ ಸುಟ್ಟು ಬೂದಿ ಮಾಡಿದಾಗ ನಿಮ್ ಕಾನೂನು ಯಾವ ಶಿಕ್ಷೆ ಕೊಡ್ತು ಸರ್? ನನ್ನ ಒಡ ಹುಟ್ಟಿದ ತಮ್ಮ ವಿನೋದ್ನ ಪಕ್ಕದಲ್ಲಿರೋ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಮುಳುಗಿಸಿ ಕೊಂದು ಹಾಕಿದಾಗ ನಿಮ್ ಕಾನೂನು ಎಲ್ಲಿ ಹೋಗಿತ್ತು ಸರ್? 20 ವರ್ಷಗಳ ಹಿಂದೆ ಒಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಮನೆಗೆ ನುಗ್ಗಿ ಅವ್ರನ್ನ ಚಿತ್ರ ಹಿಂಸೆ ಮಾಡಿ ಕೊಂದು ಅವ್ರ ಸಂಸಾರನ ಛಿದ್ರ ಮಾಡಿದ್ನಲ್ಲ ಇವ್ರಪ್ಪ, ಅವನಿಗೆ ಶಿಕ್ಷೆ ಕೊಡ್ತಾ ಸರ್ ನಿಮ್ ಕಾನೂನು? ಕೊಡ್ಲಿಲ್ಲ. ಯಾಕೆ? ಆಧಾರ ಸಿಕ್ಲಿಲ್ವಾ? ಸಿಕ್ತು, ಆದ್ರೂ ನೀವು ಶಿಕ್ಷೆ ಕೊಡ್ಲಿಲ್ಲ. ಅಷ್ಟೆಲ್ಲ ಯಾಕೆ? ಈಗ ಎಲ್ರ ಮುಂದೆ ಇವ್ನು ನಮ್ಮ ಪ್ರೊಫೆಸರ್ನ ಕೊಂದು ಹಾಕದ್ನಲ್ಲ, ಅವನಿಗೆ ನೀವು ಶಿಕ್ಷೆ ಕೊಡ್ತಿದ್ರಾ? ಖಂಡಿತ ಕೊಡ್ತಿರ್ಲಿಲ್ಲ. ಯಾಕೆಂದ್ರೆ ಭಯ. ಅವನಿಗೆ ಶಿಕ್ಷೆ ಕೊಡಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ಯಾವ ಕೆಲಸ ನೀವು ಮಾಡ್ಲಿಲ್ವೋ ಅದನ್ನ ನಾನ್ ಮಾಡಿದ್ದೀನಿ. ಅದು ಇಷ್ಟು ಜನರ ಕಣ್ಮುಂದೆ. ಸದ್ಯಕ್ಕೆ ಇದೇ ನನ್ನ ಕೋರ್ಟು, ಇವರೇ ನನ್ನ ತೀರ್ಪುಗಾರರು. ನಾನ್ ಮಾಡಿದ ತಪ್ಪು ಅಂತ ಯಾರಾದ್ರೂ ಒಬ್ರು ಹೇಳಿ, ನಿಮ್ ಕಾನೂನಿಗೆ ನಾನ್ ತಲೆ ಬಾಗ್ತೀನಿ.